ರಾಷ್ಟ್ರೀಯ ಪ್ರಶಸ್ತಿಗಳ ವಿಭಾಗದಲ್ಲಿ ಈ ಬಾರಿ ಕನ್ನಡ ಸಿನಿಮಾಗಳು ಬಹಳ ದೊಡ್ಡ ಮಟ್ಟದಲ್ಲಿ ಸದ್ದನ್ನ ಮಾಡ್ತಾ ಇವೆ. ಅತ್ಯುತ್ತಮ ನಟ ಪ್ರಶಸ್ತಿಗೆ ಭಾಜನರಾಗಿದ್ದಾರೆ ಕಾಂತಾರ ಸಿನಿಮಾದ ನಟ ಹಾಗೆ ನಿರ್ದೇಶಕ ರಿಷಬ್ ಶೆಟ್ಟಿ. ಜನಮನ ಗೆದ್ದಂತಹ ಸಿನಿಮಾ, ಬಹಳ ದೊಡ್ಡ ಮಟ್ಟದಲ್ಲಿ ಕಮರ್ಷಿಯಲ್ ಹಿಟ್ ಆದಂತಹ ಸಿನಿಮಾ ಕಾಂತಾರ. ಅತ್ಯುತ್ತಮ ಮನೋರಂಜನಾ ಚಿತ್ರ ವಿಭಾಗದಲ್ಲೂ ಕೂಡ ರಾಷ್ಟ್ರೀಯ ಪ್ರಶಸ್ತಿಯನ್ನ ಈ ಸಿನಿಮಾ ಮುಡಿಗೇರಿಸಿಕೊಂಡಿದೆ. ಕಾಂತಾರ ಸಿನಿಮಾಗೆ 2 ಪ್ರಶಸ್ತಿಗಳು ಲಭ್ಯವಾಗಿವೆ. ಮತ್ತೊಂದು ಕಡೆ KGF ಸಿನಿಮಾ, ಪ್ರಶಾಂತ್ ನೀಲ್ ನಿರ್ದೇಶನದ ರಾಕಿಂಗ್ ಸ್ಟಾರ್ ಯಶ್ ಅಭಿನಯಿಸಿರುವಂತಹ KGF 2 ಚಿತ್ರ ರೀಜನಲ್ ವಿಭಾಗದಲ್ಲಿ ಅತ್ಯುತ್ತಮ ಕನ್ನಡ ಚಿತ್ರ ಪ್ರಶಸ್ತಿಯನ್ನ ತನ್ನ ಮುಡಿಗೇರಿಸಿಕೊಂಡಿದೆ KGF. ಇದು ಕೂಡ ಹೊಂಬಾಳೆ ಪ್ರೊಡಕ್ಷನ್ಸ್ ನಲ್ಲಿ ನಿರ್ಮಾಣವಾದಂತಹ ಸಿನಿಮಾ. ಜೊತೆಗೆ ಸಾಹಸ ವಿಭಾಗದಲ್ಲೂ ಕೂಡ ರಾಷ್ಟ್ರೀಯ ಪ್ರಶಸ್ತಿಯನ್ನ ಗೆದ್ದಿದೆ KGF 2. ಈ 2 ಸಿನಿಮಾಗಳು ಕನ್ನಡ ಚಿತ್ರರಂಗದ ಗತ್ತನ್ನ ಗೈರತ್ತನ್ನ ಮತ್ತೊಂದು ಹಂತಕ್ಕೆ ತೆಗೆದುಕೊಂಡು ಹೋದಂತಹ ಸಿನಿಮಾಗಳು. ಇತ್ತೀಚಿನ ದಿನಗಳಲ್ಲಿ 2 ಸಿನಿಮಾಗಳಿಗೂ ಕೂಡ ರಾಷ್ಟ್ರೀಯ ಪ್ರಶಸ್ತಿಯ ಗರಿ ಲಭಿಸಿದೆ. ಹಾಗಂತ ಇವೆರಡು ಸಿನಿಮಾ ಮಾತ್ರ ಅಲ್ಲ, ನಾನ್ ಫೀಚರ್ ಫಿಲಂ ವಿಭಾಗದಲ್ಲಿ ಮತ್ತೊಂದು ಕನ್ನಡದ ಸಿನಿಮಾಗೆ ಪ್ರಶಸ್ತಿ ಸಿಕ್ಕಿದೆ. ರಂಗ ವಿಭೋಗ ಅನ್ನುವಂತಹ ಸಿನಿಮಾಗೆ ನಾನ್ ಫೀಚರ್ ಫಿಲಂ ವಿಭಾಗದಲ್ಲಿ ರಾಷ್ಟ್ರೀಯ ಪ್ರಶಸ್ತಿ ಲಭ್ಯವಾಗಿದೆ. ಈ ವಿಭಾಗದಲ್ಲಿ ಸುನಿಲ್ ಪುರಾಣಿಕ್ ಪ್ರೊಡಕ್ಷನ್ಸ್ ನಲ್ಲಿ ನಿರ್ಮಾಣವಾದಂತಹ ಸಿನಿಮಾ ಇದು. ಸುನಿಲ್ ಪುರಾಣಿಕ್ ಅವರು ನಿರ್ದೇಶನ ಮಾಡಿದಂತಹ ಸಿನಿಮಾ ರಂಗ ವಿಭೋಗ. ಈ ಸಿನಿಮಾಗೆ ನಾನ್ ಫೀಚರ್ ಫಿಲ್ಮ್ ವಿಭಾಗದಲ್ಲಿ ಪ್ರಶಸ್ತಿ ಲಭಿಸಿದೆ. ಇನ್ನು ಬೆಸ್ಟ್ ಡೆಬ್ಯೂ ಫಿಲ್ಮ್ ಡೈರೆಕ್ಟರ್ ಪ್ರಶಸ್ತಿಯನ್ನ ಕನ್ನಡದ ನಿರ್ದೇಶಕ ಬಾಚಿಕೊಂಡಿದ್ದಾರೆ. ಮಧ್ಯಂತರ ಸಿನಿಮಾಗೆ, ಈ ಸಿನಿಮಾದ ನಿರ್ದೇಶನಕ್ಕಾಗಿ ದಿನೇಶ್ ಶೆಣೈ ಅವರು ಪ್ರಶಸ್ತಿಯನ್ನ ಪಡ್ಕೊಂಡಿದ್ದಾರೆ. ರೈಟ್, ನಮ್ಮ ಜೊತೆ ಮಾತನಾಡೋದಕ್ಕೆ ನಿರ್ದೇಶಕರಾಗಿರುವಂತಹ ರಿಷಬ್ ಶೆಟ್ಟಿ ಅವರ ತಂದೆ ಭಾಸ್ಕರ್ ಶೆಟ್ಟಿ ಅವರಿದ್ದಾರೆ. ಸರ್ ನಮಸ್ಕಾರ. ನಮಸ್ಕಾರ ಮೇಡಮ್. ತುಂಬಾ ಪ್ರೌಢಮೆ ಆಗ್ತದೆ, ನಮ್ಮನ್ನು ಈ ಹಂತಕ್ಕೆ ನೀವು ಮುಂದೆ ತಂದು ನಿಲ್ಲಿಸಿದ್ದೀರಾ. ಇದರಿಂದ ಸಂತೋಷದ ವಿಷಯ ಇಲ್ಲ. ಫಸ್ಟ್ ನಿಮಗೆ ನಾವು ಸಂತೋಷದ ವಿಷಯವನ್ನು ನಿಮ್ಮಲ್ಲಿ ಪಾಲ್ಗೊಳ್ಬೇಕಾಗ್ತದೆ. ಆದ್ರಿಂದ ನಿಮಗೆ ಥ್ಯಾಂಕ್ಸ್. ಒಟ್ಟೆ ಬಾರಿ ಖುಷಿ ಅಂತ ನಿಮ್ಗೆ ಪ್ರಶಸ್ತಿ ಬಂದಿದ್ದು? ಹೌದೌದು, ಖುಷಿ ಆಗ್ತದೆ. ಸೀಮಿತ ಖುಷಿ, ಅತಿ ಖುಷಿ ಆದ್ರೆ ಮೃತ್ಯು ಅಂತೆ. ಅದು ಇಂತಿಷ್ಟೇ ಸಮಾಧಾನ, ಇಂತಿಷ್ಟೇ ಸಂತೋಷ ಅಂತ ಆಗ್ಬೇಕು. ಸಂತೋಷ ಆಗಿದೆ ಅಮ್ಮ. ಅಲ್ಲ, ಬ್ಯಾಕ್ ಟು ಬ್ಯಾಕ್ ಪ್ರಶಸ್ತಿಯನ್ನ, ರಾಷ್ಟ್ರೀಯ ಪ್ರಶಸ್ತಿ ತೆಗೆದುಕೊಳ್ತಿದ್ದಾರೆ ನಿಮ್ಮ ಮಗ ರಿಷಬ್ ಶೆಟ್ಟಿ ಅವರು. ಹೌದೌದು, ಅದು ಇವತ್ತೊಂದು ಹಬ್ಬದ ದಿವಸ ಒಳ್ಳೆ ಸಮಾಚಾರವನ್ನು ನೀವೇ ಕೊಡ್ತಾ ಇದ್ದೀರಾ. ಮಗ ಸಿನಿಮಾ ಕ್ಷೇತ್ರದಲ್ಲಿ ಹೀಗೆ ಇಷ್ಟೊಂದು ಸಾಧನೆಯನ್ನ ಮಾಡ್ತಾನೆ, ಕನ್ನಡಕ್ಕೆ, ಕನ್ನಡ ಮಣ್ಣಿಗೆ ಹೆಸರನ್ನ ತಂದ್ಕೊಡ್ತಾನೆ ಅನ್ನುವಂತ ನಿರೀಕ್ಷೆ ಇತ್ತ ಭಾಸ್ಕರ್ ಶೆಟ್ರಿಗೆ? ನಾನೊಬ್ಬ ಪ್ರೊಫೆಷನಲ್ ಅಸ್ಟ್ರಾಲಜರ್. ನನ್ನ ಪ್ರಕಾರ ಅವನಿಗೊಂದು ಗಜಕೇಸರಿ ಯೋಗ ಅಂತ 21ನೇ ಇಸ್ವಿಯಲ್ಲಿ ನಡೀತದೆ. ಅವನು ಲಕ್ಷಕ್ಕೆ ಹೋಗ್ತಾನೆ ಅಂತ ನಾವು ಕಲ್ಪನೆ, ಅದು ಕೋಟಿಗೆ ಹೋಗಿದೆ. ಇಂಥದ್ದೊಂದು ಕಲ್ಪನೆ ಇತ್ತು, ಆದ್ರೆ ಆ ಕಲ್ಪನೆಗೊಂದು ಸೀಮಿತತೆ ಅಂತಿತ್ತು. ಅತಿ ಕಲ್ಪನೆ ಮಾಡಿದರೆ ಈ ಬ್ರೈನ್ ಆಫ್ ಆಗ್ತದೆ. ಬಹಳ ಸಂತೋಷ ಪಟ್ರೆ ಹಾರ್ಟ್ ಆಫ್ ಆಗ್ತದೆ. ಆದ್ರಿಂದ ಇತ್ತು ಸೀಮಿತವಾಗಿತ್ತು, ಅದು ಎಸ್ಕಲೇಟ್ ಆಗಿ ವೃದ್ಧಿಯಾಗಿ ಲಕ್ಷ ಪಟ್ಟು ಹೋಗಿ ಕೋಟಿ ಪಟ್ಟಾಗಿದೆ. ಫಸ್ಟ್ ಮೀಡಿಯಾದವರಿಗೆ ನಿಮಗೆ ಧನ್ಯವಾದಗಳು. ನಮ್ಮನ್ನು ಈ ಮಟ್ಟಕ್ಕೆ ತಂದಿದ್ದೀರಾ, ತುಂಬಾ ಥ್ಯಾಂಕ್ಸ್. ನಿಮ್ಮ ಮಗನ ಸಾಧನೆ ಇವತ್ತು ನಾವೆಲ್ಲರೂ ಕೂಡ ಮಾತನಾಡೋ ಹಾಗಾಗಿದೆ ಸರ್. ಹೌದಮ್ಮ, ಹೌದು. ರೈಟ್, ಥ್ಯಾಂಕ್ ಯು ಭಾಸ್ಕರ್ ಶೆಟ್ರೆ ನಮ್ಮ ಜೊತೆ ಮಾತನಾಡಿದ್ದಕ್ಕೆ. ಇದು ರಿಷಬ್ ಶೆಟ್ಟಿ ಅವರ ತಂದೆ ಭಾಸ್ಕರ್ ಶೆಟ್ಟಿ ಅವರ ಮಾತು. ಬಹಳ ಖುಷಿ ಆಗ್ತಾ ಇದೆ. ವರಮಹಾಲಕ್ಷ್ಮಿ ಹಬ್ಬ ಇವತ್ತು, ಹಬ್ಬದ ದಿನವೇ ಖುಷಿಯ ಸುದ್ದಿ ಸಿಕ್ಕಿದೆ. ಮಗ ದೊಡ್ಡ ಮಟ್ಟದಲ್ಲಿ ಹೆಸರು ಮಾಡ್ತಾನೆ ಅನ್ನುವಂಥ ನಂಬಿಕೆ ಇತ್ತು ನನಗೆ, ಯಾಕಂದ್ರೆ ಅವನ ಜಾತಕ ಅದನ್ನು ಹೇಳ್ತಾ ಇತ್ತು. ಬಟ್ ಈ ಮಟ್ಟಿಗೆ ಹೆಸರು ಮಾಡ್ತಾನೆ ಅನ್ನುವಂಥ ನಿರೀಕ್ಷೆ ಇರಲಿಲ್ಲ ಅನ್ನುವಂಥ ಖುಷಿಯನ್ನ ಹಂಚಿಕೊಳ್ತಾ ಇದ್ರು ರಿಷಬ್ ಶೆಟ್ಟಿ ಅವರ ತಂದೆ ಭಾಸ್ಕರ್ ಶೆಟ್ಟಿ ಅವರು. 2 ಸಿನಿಮಾಗಳು, ಒಂದು KGF 2, ಮತ್ತೊಂದು ಕಾಂತಾರ. 2 ಸಿನಿಮಾಗಳು ಕೂಡ ಹೊಂಬಾಳೆ ಫಿಲಮ್ಸ್ನ ಅಡಿಯಲ್ಲಿ ನಿರ್ಮಾಣ ಆಗಿರುವಂತಹ ಸಿನಿಮಾಗಳು. 2 ಸಿನಿಮಾಗಳು ದೊಡ್ಡ ಮಟ್ಟದಲ್ಲಿ ಜಗತ್ತಿನಾದ್ಯಂತ ಸದ್ದು ಮಾಡಿದಂತಹ ಕನ್ನಡದ ಚಿತ್ರಗಳು. ಕನ್ನಡದ ಖ್ಯಾತಿಯನ್ನ ವಿಶ್ವದಗಲಕ್ಕೂ ಕೂಡ ಪ್ರಚುರಪಡಿಸಿದಂತಹ ಸಿನಿಮಾಗಳು ಈ 2 ಚಿತ್ರಗಳು. ಈ 2 ಚಿತ್ರಗಳು ಕಮರ್ಷಿಯಲ್ ಹಿಟ್ ಆಗಿದ್ದಷ್ಟೇ ಅಲ್ಲ, ಈಗ ರಾಷ್ಟ್ರ ಮಟ್ಟದಲ್ಲಿ ರಾಷ್ಟ್ರೀಯ ಪ್ರಶಸ್ತಿಯನ್ನ ಪಡೆಯುವ ಮೂಲಕ ಮತ್ತೊಮ್ಮೆ ಸದ್ದನ್ನ ಮಾಡ್ತಾ ಇವೆ. ಹಾಗಂತ ಇವೆರಡು ಸಿನಿಮಾ ಮಾತ್ರ ಅಲ್ಲ, ಇನ್ನೂ ಕನ್ನಡದ ಹಲವು ಸಿನಿಮಾಗಳಿಗೆ ರಾಷ್ಟ್ರೀಯ ಪ್ರಶಸ್ತಿಯ ಗರಿ ಲಭಿಸಿದೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.